ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು. ನಿಮ್ಮೆಲ್ಲರನ್ನ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಸ್ವಾಗತಿಸುತ್ತಿದ್ದೇನೆ. ಜೋಗ ಜಲಪಾತವು ಭಾರತದ ಎರಡನೇ ಅತಿ ಎತ್ತರದ ಜಲಪಾತವಾಗಿದ್ದು, ದಟ್ಟವಾದ ಕಾಡು ಹಾಗೂ ಗುಡ್ಡಗಳಿಂದ ಆವೃತವಾದ ಪ್ರದೇಶದಲ್ಲಿ ಈ ಜಲಪಾತ ಕಂಡುಬರುತ್ತದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಜೋಗ ಜಲಪಾತವು ಮತ್ತೆ ಗತವೈಭವಕ್ಕೆ ಮರಳಿದೆ. ಮಲೆನಾಡಿನ ದಟ್ಟ ಹಸಿರು ಕಾನನ ಹಾಲಿನ ನೊರೆಯಂತೆ ಧುಮುಕುತ್ತಿರುವ ಜಲಪಾತವನ್ನ ಕಣ್ತುಂಬಿಕೊಂಡ ಸಂಭ್ರಮದಲ್ಲಿ ನಾನಿದ್ದೇನೆ. ನಿರಂತರವಾಗಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಲಿಂಗನಮಕ್ಕಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿ ಜಲಾಶಯದ ನೀರನ್ನ ಆಚೆ ಬಿಡಲಾಗಿದೆ. ಈ ಮೂಲಕ ಜಲಪಾತದ ಸೌಂದರ್ಯ ಇಮ್ಮಡಿಯಾಗಿದೆ. ಶರಾವತಿ ನದಿಯ ಮೂಲಕ 4 ವಿಭಿನ್ನವಾದ ರಾಜ, ರಾಣಿ, ರೋರರ್, ರಾಕೆಟ್ ಎಂಬ ಜಲಧಾರೆಗಳು ಬೋರುಗರೆಯುತ್ತಿದ್ದು ಜಲಪಾತದ ಸೌಂದರ್ಯಕ್ಕೆ ಎಂಥವರಾದರೂ ಮಾರು ಹೋಗುತ್ತಾರೆ. ಜಲಪಾತದ ಒಟ್ಟು ಎತ್ತರ 250 ಮೀಟರ್ ಇದ್ದು ವರ್ಷವಿಡೀ ಪ್ರವಾಸಿಗರನ್ನ ತನ್ನ ಸೌಂದರ್ಯದಿಂದ ಆಕರ್ಷಿಸುತ್ತದೆ. ಹಚ್ಚ ಹಸಿರ ಬೆಟ್ಟಗಳ ನಡುವಿಂದ ಧುಮುಕುವ ನೀರು ಅದ್ಭುತ ಶಬ್ದವನ್ನು ಸೃಷ್ಟಿಸಿ ಕಿವಿಗೆ ಇಂಪು ನೀಡುತ್ತದೆ. ನನ್ನ ಬದುಕಿನೊಂದಿಗೆ ಅವಿನಾಭಾವವಾಗಿ ಬೆರೆತು ಹೋಗಿರುವ ಈ ಜಲಪಾತ ನನ್ನ ಬಾಲ್ಯದ ದಿನಗಳಿಂದಲೂ ಕೂಡ ಮರೆಯಲಾರದಂತ ವಿಸ್ಮಯ ಕ್ಷಣಗಳನ್ನು ನೀಡಿದೆ. ನಿತ್ಯವೂ ಸಾವಿರಾರು ಕನ್ನಡಿಗರು ಬಂದು ಹೋಗುವ ಜಲಪಾತವು ಇಲ್ಲಿ ಆಗಮಿಸುವ ಪ್ರವಾಸಿಗರನ್ನ ಸಂತೃಪ್ತಿಯಿಂದ ಕಳಿಸದೇ ಇರಲಾರದು. ಮಳೆಗಾಲದ ಅಬ್ಬರದ ಮಳೆಗೆ ಮೆರುಗು ನೀಡುವ ಈ ವರ್ಣವೈಭವದ ನೈಜತೆ ನೋಡೇ ತಣಿಯಬೇಕು. ಜಲಧಾರೆಗಳ ಹೃದಯ ನಡಗಿಸುವ ಸದ್ದು, ಕಡಿದಾದ ಕಣಿವೆಯಂಗಳದ ಪರಿಸರ ಬೇರೆಯದೇ ಲೋಕಕ್ಕೆ ಕರೆದೊಯ್ಯುತ್ತದೆ. ಕನ್ನಡ ಚಿತ್ರರಂಗದ ಅನೇಕ ಹಾಡು ಪ್ರಸಿದ್ಧ ಕವಿಗಳ ಕವಿತೆಗಳಲ್ಲಿ ನಮ್ಮ ಜೋಗ ಜಲಪಾತದ ಉಲ್ಲೇಖವಿದೆ. ಅದರಲ್ಲೂ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇರೋದ್ರೊಳಗೆ ಒಮ್ಮೆ ನೋಡು ಜೋಗಗುಂಡಿ ಎಂಬ ಸಾಲಂತೂ ಕರ್ನಾಟಕದಲ್ಲಿ ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ. ಕವಿ ನಿಸಾರ್ ಅಹಮದ್ ಅವರು ಕೂಡ ಜೋಗದ ಸಿರಿ ಬೆಳಕಿನಲ್ಲಿ ಎಂಬ ಸುಂದರ ಭಾವಗೀತೆಯನ್ನು ಕೂಡ ರಚನೆ ಮಾಡಿದ್ದಾರೆ. ತನ್ನ ರುದ್ರರಮಣೀಯ ಸೌಂದರ್ಯದಿಂದ ದೇಶ ಹಾಗೂ ವಿದೇಶಗಳಿಂದ ಪ್ರವಾಸಿಗರನ್ನ ಸೆಳೆಯುವ ಈ ಜಲಪಾತವನ್ನ ಗೇರುಸೊಪ್ಪೆ ಜಲಪಾತ ಎಂತಲೂ ಕರೆಯುತ್ತಾರೆ. ಆಗಸ್ಟ್ ತಿಂಗಳಂತೂ ಈ ಜೋಗ ಜಲಪಾತದ ವೀಕ್ಷಣೆಗೆ ಅತ್ಯುತ್ತಮವಾಗಿರುತ್ತದೆ. ಸಾಗರದಿಂದ 31 ಕಿಲೋಮೀಟರ್, ಸೊರಬದಿಂದ 45 ಕಿಲೋಮೀಟರ್ ಹಾಗೂ ಸಿದ್ದಾಪುರದಿಂದ 21 ಕಿಲೋಮೀಟರ್ ದೂರದಲ್ಲಿರುವ ಈ ಜೋಗ ಜಲಪಾತ ಕರ್ನಾಟಕದ ಹೆಮ್ಮೆಯಾಗಿದ್ದು ಕನ್ನಡಿಗರ ಮನಗಳಲ್ಲಿ ಗಾಢವಾಗಿ ಬೆರೆತು ಹೋಗಿದೆ.